ಇದ್ದೀನಿ, ನಾನು ಒಬ್ಬರೇ ಹೇಳ್ತಾ ಇದ್ದೀನಿ ಅಂತ ಬಹಳ ತಗೊಂಡ್ರು. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರನ್ನೂ ಕರೆದು ವೇದಿಕೆಗೆ ಎಲ್ಲರ ಹೆಸರಲ್ಲಿ ಆಹ್ವಾನ ಮಾಡೋದು ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಅದರಲ್ಲೇ ಒಂದು ಅರ್ಧ ಗಂಟೆ ಹೋಗ್ಬಿಡುತ್ತೆ. ಸನ್ಮಾನ ಅಂದರೆ ಎಲ್ಲಾದರೂ ತೆಗೆದುಕೊಂಡು ಬೇಗ ಬೇಗ ಅವ್ರ ಇದಕ್ಕೆ ಕೊಡಬೇಕು ಅನ್ನೋದು ನನ್ನ ಇದಕ್ಕೆ. ನನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿತವಾಗಿರುವ ನನ್ನ ಕುಲದೈವ ಸೂಗೂರೇಶ್ವರನಿಗೆ ಪ್ರಪ್ರಥಮವಾಗಿ ನಿಲ್ಲಿಸುತ್ತಾ ಮತ್ತು 10 ತಾಯಂದಿರ ಪ್ರೀತಿಯನ್ನು ಒಬ್ಬನೇ ಗುರುವು ಕೊಟ್ಟು ನನ್ನನ್ನು ತಿದ್ದಿ ತೀಡಿ ನಿಮ್ಮಂತಹ ಪುಣ್ಯಾತ್ಮನ ಮುಂದೆ ನಿರ್ಮಿಸುವಂತಹ ಶಕ್ತಿಯನ್ನು ಕೊಟ್ಟ ಅವಧೂತ ಹನುಮಂತಪ್ಪ ಗುರುಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಕೊಡಬೇಕು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಭಕ್ತಿಪೂರ್ವಕವಾದಂಥ ಶರಣೆಯರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವ ಮಹಾಸ್ವಾಮಿಗಳಿಗೂ ನಾನು ಭಕ್ತಿಪೂರ್ವಕವಾಗಿ ಕೊಡಬೇಕು ಒಂದು ಮಾತುಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಮಾತಾಡೋದಕ್ಕೆ ಸಮಯವಿಲ್ಲ, ಹಾಗಾಗಿ ಎರಡು ಮಾತಲ್ಲಿ ಮುಗಿಸ್ಕೊಳ್ತೇನೆ. ಹಾಗಾಗಿ ನಿಮಗೆ ಬಹಳ ಮುಖ್ಯವಾಗಿ ಒಂದು ವಿಷಯನ ಜ್ಞಾಪಿಸ್ತೀನಿ ಅಷ್ಟೇ. ನಾನೇನು ಕಲ್ತಿದ್ದಲ್ಲ, ಗುರುವನ್ನು ನರನೆಂಬುವಗೆ, ಶಿವನನ್ನು ಶಿವ ಎಂಬುವಗೆ, ಪ್ರಸಾದದ ಎಂಜಲೆಂಬುವಗೆ, ಇಹದಲ್ಲಿ ನರಕ ತಪ್ಪದು ಸರ್ವಜ್ಞ ಅಂತಾನೆ. ಯಾಕೆಂದ್ರೆ ಗುರು ನೀವು ಕಲಿಯುಗದಲ್ಲಿ ಹೆಂಗೆ ಬರ್ತಾನೆ ಅಂದರೆ ಚರಿತ್ರೆ ಒಳಗೆ ಬರುತ್ತೆ. ಗುರು ಚರಿತ್ರೆಯಲ್ಲಿ ಓದಿ ಪಾರಾಯಣ ಮಾಡಿ ಜನ್ಮ ಸಾರ್ಥಕ ಆಗುತ್ತೆ. ಅವನು ನಮ್ಮ ಸಿನಿಮಾ ಹೀರೋ ಬಂದಂಗೆ ಸ್ಲೋ ಮೋಷನ್ ಅಂತಾರಲ್ಲ ಗುರು ಮತ್ತೆ ಹೆಂಗ್ ಬರ್ತಾನೆ ಅಂತ ನೀವೆಲ್ಲ ಕೇಳಿರ್ಬೋದು. ಆದರೆ ನಾನು ಓದಿರೋ ಗುರು ಚರಿತ್ರೆಯ ಕಠೋರ ಸತ್ಯ ಹೇಳಬೇಕು ಅಂದ್ರೆ ಭಿಕ್ಷುಕನಾಗಿ ಬರ್ತಾನೆ, ಅತ್ಯಂತ ದಡ್ಡನಾಗಿ ಬರ್ತಾನೆ, ಕೊಳಕನಾಗಿ ಬರ್ತಾನೆ. ಯಾರನ್ನು ಕಡೆಗಣಿಸಬೇಡ, ನಿನ್ಗೇನು ಅಧಿಕಾರ ಇಲ್ಲ ಅಲ್ಲಿ ಅವನ ಬೆಳೆಸೋದಕ್ಕೆ. ಹಂಗಾಗಿ ಅವನನ್ನ ಗುರುತಿಸೋದಕ್ಕೆ ನಿನಗೆ ಅಂತರಂಗದ ಕಣ್ಣು ಬೇಕು, ಅಂತರಂಗದ ಜ್ಞಾನ ಬೇಕು. ಯಾವುದು ಅಂತರಂಗದ ಜ್ಞಾನ ಅಂತೀವಿ? ಏನಾದ್ರು ಕಳೆದ್ರೆ ಕಥೆ ಜಾಸ್ತಿ ಹೇಳ್ತೇನೆ, ಯಥಾವತ್ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ನಾನೇ ಹೇಳಲ್ಲ. ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ರಾತ್ರಿ ನೀವು ಮಲಗಿರ್ತೀರಾ, ನಿದ್ದೆ ಮಾಡಿದಾಗ 2 ಕಣ್ಣು ಮುಚ್ಕೊಂಡಿರ್ತೀರ. ಆದರೆ ಕನಸು ನಿಮಗೆ ಕನಸಿದ್ದಾಗ ಬೆಳಗ್ಗೆ ಎದ್ದು ನಿಮ್ಮ ಸ್ನೇಹಿತರಿಗೆ, ಸಹಪಾಠಿಗಳಿಗೆ, ಮನೆಯವರಿಗೆಲ್ಲ ಹೇಳ್ತೀರ. ಹಂಗಿದ್ಮೇಲೆ ನೀವು ಯಾವ ಕಣ್ಣ ನೋಡಿದ್ರಿ ಅದನ್ನೇ ಹೇಳೋದು ಜ್ಞಾನಿಗಳು, ಜ್ಞಾನದ ಕಣ್ಣು. ಅದರಿಂದ ನೋಡಿದಾಗ ಮಾತ್ರ ಸತ್ಯವಾದ ಗುರು ಕಾಣೋದು. ಗುರುಗಳು ಕಾಣಬೇಕಂದ್ರೆ ಏನು ಅಂತಂದ್ರೆ ಅಹಂಕಾರನ ತೆಗೆಸಬೇಕು. ಮೊದಲು ಅಹಂಕಾರ ಹಿಂದೆ ತೆಗೆಸೋದು. ಅದಕ್ಕೆ ಮಹಾಭಾರತದಲ್ಲಿ ಒಂದು ಒಳ್ಳೆಯ ಕಥೆ ಬರುತ್ತೆ. ಅದಕ್ಕಿಂತ ಮುಂಚೆ ಒಂದು ಮಾತುಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಮಹಾಭಾರತದ ಒಂದು ಕಥೆ ಒಳಗೆ ಹಿಂಗೆ ಅಂದ್ರೆ ಹೆಂಗೆಂಗೋ ಬದುಕುಬಿಡೋದಲ್ಲ, ಮನುಷ್ಯರಾದವನು ಹಿಂಗೇ ಬದುಕಬೇಕು ಅಂತ ಶಾಸ್ತ್ರದ ಸಿದ್ಧಾಂತ ಇದೆ, ಆಧಾರ ಇದೆ. ಅದರ ಪ್ರಕಾರನೇ ಬದುಕಬೇಕು. ಎಲ್ಲದನ್ನು ನಿಷ್ಠೆಯಿಂದ ಮಾಡಿದ್ರೆ ಮಿಕ್ಕವರೆಲ್ಲ ಚೆನ್ನಾಗಿದ್ದಾರೆ, ನಾನು ಯಾಕೆ ಹಿಂಗಿದ್ದೀನಿ ಅಂತ ಯಾವತ್ತೂ ಯೋಚನೆ ಮಾಡಕ್ಕೆ ಹೋಗಿದ್ದೀನಿ. ನೀವು ಅಷ್ಟು ನಿಷ್ಠೆಯಿಂದ ಇದ್ರೆ ಸತ್ಯವಾಗ್ಲೂ ನಿಮ್ಮ ಮನೆಗೆ ಗುರು ಹುಟ್ಟುತ್ತಾನೆ, ದೇವರು ಹುಟ್ಟುತ್ತಾನೆ. ಶ್ರೀಕೃಷ್ಣ ಹುಟ್ಟಿದ್ದು ಬ್ರಾಹ್ಮಣರ ಮನೆಯಲ್ಲ, ಶೂದ್ರರ ಮನೆಯಲ್ಲಿ, ಗೊಲ್ಲರ ಮನೆಯಲ್ಲಿ. ಅವರನ್ನ ನಾವು ಯಾದವರು ಅಂತ ಕರಿತೀವಿ, ಗೊಲ್ಲರು ಅಂತ ಕರಿತೀವಿ. ಅವ್ರ ಮನೆ ಜ್ಞಾನ ಯಾರಪ್ಪನ ಮನೆ ಸೊತ್ತಲ್ಲ, ಅದನ್ನು ನೀವು ಗಳಿಸಬೇಕು. ಯಾಕೆಂದ್ರೆ ಹಾಲಿನ ಸಮುದ್ರದ ತಗೊಂಡು ಇಳಿಸಿದ್ರೆ ನಿಮ್ಮ ಹೊಟ್ಟೆ ಇದಿಷ್ಟೋ ಅಷ್ಟು ಮಾತ್ರ ಕುಡಿತೀರ. ಜಾಸ್ತಿ ಕುಡಿದ್ರೆ ಏನಾಗುತ್ತೆ ಅಂತಂದ್ರೆ ಉಸಿರು ಕಟ್ಟುತ್ತೆ. ಹಂಗಾಗಿ ಜ್ಞಾನವನ್ನ, ಪುಣ್ಯವನ್ನ ಸಂಪಾದನೆ ಮಾಡೋದು ನಿಮ್ಮ ಕೆಲಸ ಅಂತ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ ನನಗೆ. ಒಬ್ರು ಅವಧೂತರು ಸಿಗೋದು. ಯಾಕೆಂತಂದ್ರೆ ಯಾವುದನ್ನು ನಂಬ್ತಾ ಇರಲಿಲ್ಲ ನಾವು. ಯಾವುದು ಯಾಕಂದ್ರೆ ಗಂಟೆ ಮನೆಗೆ ಹೋಗ್ತಾ ಇದ್ವಿ. ಇವಾಗ ಅವಾಗೆಲ್ಲ ಏನು ಅಂತಂದ್ರೆ ನಮ್ಮ ಬ್ಯಾಚುಲರ್ ಲೈಫಲ್ಲಿ 68ನೇ ಇಸ್ವಿಲಿ ನಾವು ಕೆಲಸಕ್ಕೆ ಸೇರಿದಾಗ ಭದ್ರಾವತಿ ಯಾರೋ ನಮ್ಮ ಚಿಕ್ಕಿಯವ್ರ ಮನೆಗೆ ಬಂದಾಗ ಮಾತಾಡಿದ್ರು. ನನಗೆ ತುಂಬ ಸಂತೋಷ ಆಯ್ತು. ಒಳ್ಳೆ ನೆನಪೆಲ್ಲ ಬಂತು.
ಗರಡಿ ಮನೆಗೆ ಖಂಡಿತವಾಗ್ಲೂ ಹೋಗ್ಲೇಬೇಕಾಗಿತ್ತು. ಇಲ್ಲಾಂದ್ರೆ ಆ ಏರಿಯಾದಲ್ಲಿ ನಮಗೆ ರೂಮ್ ಕೊಡ್ತಾ ಇರಲಿಲ್ಲ. ನೀನು ಯಾವ ಜಾತಿ ಅಂತ ದೇವರನ್ನೇ ಕೇಳ್ತಾ ಇರಲಿಲ್ಲ. ಎಷ್ಟು ಜ್ಞಾನಿಗಳಿದ್ರು ನೋಡ್ರಿ ಅವತ್ತಿನ ಕಾಲದಲ್ಲಿ. ನೀ ಯಾರ ಪೈಕಿ ಆ ರಾಮಪ್ಪನ ಪೈಕಿನ ಇಲ್ಲ ಆ ಮುಗಿಯಪ್ಪನ ಪೈಕಿನ ಇಲ್ಲ ನಾವು ಸುಗ್ಗಿ ಸುಗಪ್ಪ ಪೈಕಿ ಓ ಇವ್ರ ಮಗ ಹಿಂಗಾಗಿ ಅಕ್ಕ ಅವ ಕೈಕೊಳ್ಳೋದು. ಅವತ್ತಿನ ಕಾಲ ಅಷ್ಟು ಸೂಕ್ಷ್ಮತೆ ಇತ್ತು, ಇವತ್ತದಿಲ್ಲ. ಜಾತಿ ಅನ್ನೋ ವಿಷಯ ಬಂದಾಗ ಏನಾಗುತ್ತೆ ಅಂದ್ರೆ ಬಹಳ ಮುಖ್ಯವಾಗಿ ನೀವು ಹೇಳ್ತೀನಿ, ಜಾಸ್ತಿ ಮಾತಾಡೋದ್ರಿಂದ ಏನಿಲ್ಲ. ಬಸವಣ್ಣವರಿಗೆ ನನ್ನ ತಾಯಿಗೆ ನಾನು ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆನೇ ಇರಲಿಲ್ಲ, ಸತ್ಯವಾಗೂ ಇರಲಿಲ್ಲ. ಹೆಂಗೆ ಅಂತಂದ್ರೆ ಅವ್ರ ವಚನದಲ್ಲಿ ಎಷ್ಟೋ ಸತಿ ನಾವು ಊಟ ಮಾಡಬೇಕಾದ್ರೆ ಎಷ್ಟೇ ಜೊತೆ ಜಗಳ ಮಾಡಿದ್ದೀನಿ ನಾನು. ಯಾಕೆ ಅಂತಂದ್ರೆ ತಿಮ್ಮಣ್ಣನ ಮನೆ ಊಟಕ್ಕೆ ಸೇರ್ತಾ ಇದ್ವಿ. ಅವಾಗ ಅವರು ಊಟಕ್ಕೆ ಸೇರಿದಾಗ ಇದು ಮಾಡೋರು, ಅವರು ಒಂದು ಒಳ್ಳೆ ಮಾತಾಡ್ತಾರೆ ಬಸವಣ್ಣವರು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಏಕೆಂದ್ರೆ ಶೆಟ್ಟಿ ಎಂದೆಂಬೆ ಸಿರಿಯಾಳ, ಮಡಿವಾಳನೆಂದೆಂಬೆಗೆ ಮಾಚಯ್ಯನ, ದೋಹಾಳನೆಂದೆಂಬೆಗೆ ಕಕ್ಕಯ್ಯನ, ಮಾದಾಳನೆಂದೆಂಬೆಗೆ ಚೆನ್ನಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವಲ್ಲಯ್ಯ. ಚೆನ್ನಾಗಿರೋದು. ಯಾಕಂದ್ರೆ ಇನ್ನೊಂದು ಮಡಿವಾಳ ಮಾಚಿದೇವರ ಬಗ್ಗೆ ಅಪಾರವಾದಂತಹ ವಿಶ್ವಾಸ, ನಂಬಿಕೆ, ಭಕ್ತಿ ಇತ್ತು ಆಯಪ್ಪನಿಗೆ. ಎನ್ನ ಕಾಯಕವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನಂತರಂಗವ ನಿರ್ಮಲವ ಮಾಡಿದಾತ ಮಡಿವಾಳ, ಎನ್ನೊಸ್ತ್ರವ ನಿರ್ಮಲವ ಮಾಡಿದಾತ ಮಡಿವಾಳ. ಅಯ್ಯ ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ ಅನ್ನೋ ಮಾತನ್ನು ಹೇಳ್ತಾರೆ. ಅದನ್ನು ಮುಂದೊಂದು ಅನುಭವ ಮಟ್ಟದಲ್ಲಿ ಒಳ್ಳೆ ಮಾತಾಡ್ತಾರೆ. ವ್ಯಾಸ ಬೋಯಿಕೆಯ ಮಗ, ಮಾರ್ಕಂಡಯ್ಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಶಿವಶರ್ವ ರಾವಣದ ತಾಯಿ ಕೈಕಸಿ ರಾಕ್ಷಸ ಕುಲದಾಕೆ, ಕೌಂಡಿನ್ಯ ತಮ್ಮ ಭೂಮಿಸುತ್ತೆ ಸೀತೆ, ಅವರ ತಂದೆ ಜನಕ ಮಹಾರಾಜ ಒಕ್ಕಲಿಗ, ಸಾಕ್ಷಾತ್ ಅಗಸ್ತ್ಯ ಕಪಿಲ, ಕುಲವದ ಅರಸಿ ಆಹಾ ನೀನಾದಿರಿಬೋ. ಈಗ ನಾನು ಹೇಳೋ ಮಾತಲ್ಲ, ಬಸವಣ್ಣನವರು ಹೇಳೋ ಮಾತು. ನನಗೆ ಇಲ್ಲಿವರೆಗೂ ಏನಂತ ಅರ್ಥ ಆಗಿಲ್ಲ ಅಂದ್ರೆ, ನೀರು ಬೇರೆ ಅಂತೆ, ಲಿಂಗಾಯತ್ರಿ ಬೇರೆ ಅಂತ. ನಾನು ಎಸ್ಎಲ್ಸಿ ಬೇರು, ಸತ್ಯವಾದ ಬೇರು ನನ್ನಪ್ಪ. ನಾನು ಬಸವಣ್ಣನ ತಿಳ್ಕೊಂಡು ಹೇಳ್ತೀನಿ. ಅದನ್ನು ನನಗೆ ದಾರಿ ಆಗ್ತದೆ ಯಾರಂದ್ರೆ, ನಮ್ಮಮ್ಮ ತಾಯಿಯಿಂದಲೇ ಎಲ್ಲ ಗುರುಗಳು ಮಕ್ಕಳಿಗೆ ಬರೋದು, ತಾಯಿಯಿಂದಲೇ ಎಲ್ಲ ಗುರುಗಳು ಬರೋದು. ಯಾಕೆಂದ್ರೆ ಜಗತ್ತಿನ ಸರ್ವಶ್ರೇಷ್ಠವಾದ ಮೊದಲನೇ ಗುರು ಯಾರಾದ್ರೂ ಇದ್ರೆ ಅದು ತಾಯಿ. ನಾನು ಅದಕ್ಕೆ ಬೇರೆ ಯಾವಿಲ್ಲ. ಯಾಕೆಂತಂದ್ರೆ ಅವಳು ಎಷ್ಟು ಕಷ್ಟಪಟ್ಟು ನಮ್ಮನ್ನ ಸಾಕ್ತಾರೆ ಅಂತಂದ್ರೆ, ಹೊಟ್ಟೆ ತಿಂದ ತಕ್ಷಣವೇ ಒಂದು ತಿಂದ್ರೆ ಹೆಚ್ಚು, ಒಂದು ತಿಂದ್ರೆ ಕಮ್ಮಿ, ಏನಾಗುತ್ತೋ ಏನೋ ಎಲ್ಲ ದೈವಕ್ಕೂ ಕೈ ಮುಗಿತಾಳೆ, ಎಲ್ಲದಕ್ಕೂ ಇದು ಮಾಡ್ತಾಳೆ. ನಾವು ಮಾಸ ತುಂಬದ ಮೇಲೆ ತನ್ನ ರಕ್ತದ ಜೊತೆಗೆ ಉಸಿರನ್ನು ಕೊಟ್ಟು ನಮ್ಮನ್ನ ಕಾಪಾಡ್ತಾಳೆ. ಎದೆಗಾಗ್ತಾಳೆ, ಚಳಿ ಬಂತು ಅಂತಂದ್ರೆ ಸರಿಯಾಗಿ ಒತ್ತಿಸಿ ಕಾಪಾಡ್ತಾಳೆ, ಬೆಚ್ಚಗಳಲ್ಲಿ ಪ್ರಯತ್ನ ಪಡ್ತಾಳೆ, ಹಾಲು ಕುಡಿಸ್ತಾಳೆ. ಏನ್ ಮಾಡ್ತಾಳೆ ಅಂದ್ರೆ, ಆಕಾಶದಲ್ಲಿ ಚುಕ್ಕಿ ಚಂದ್ರನನ್ನ ತೋರಿಸಿ ಮಾವ ಸೋದರ ಮಾವನು ಒಂದೇ, ತಂದೆನೂ ಒಂದೇ ಅನ್ನೋ ಒಂದು ನಂಬಿಕೆ ಇರೋ ಜನ ನಾವು ಭಾರತೀಯರು. ಸೋದರತೆ, ಸೋದರ ಮಾವ, ತಂದೆ ತಾಯಿ ಸಮಾನ ಅನ್ನೋ ನಂಬಿಕೆ ಇರೋ ಜನ ನಾವು. ಅದಕ್ಕೋಸ್ಕರ ಚಂದ್ರಮಾವ ನೋಡಿದಾಗ ಚಂದ್ರಮಾವನ ಊಟ ಮಾಡ್ಬೋದು, ಊಟ ಮಾಡ್ಬಿಟ್ಟು ಹೆಂಗ್ ಕರೀತಾನೆ ಅಂತ ಇಲ್ಲದ ಕಥೆಗಳನ್ನೇ ಊಟ ಮಾಡಿಸ್ತಾರೆ. ಅವಳೇ ಮೊದಲನೇ ಗುರು. ಹಾಗೆ ಊಟ ಮಾಡಿಸಿದ ನನ್ನ ತಾಯಿ ನಂಜಮ್ಮ ಹೇಳ್ಕೊಟ್ಟಿದ್ದಾಳೆ, ಮಗನೇ ಪುನಃ ಎಳಿಸ್ಬೇಡ ಕೊಡೋ, ಪುನಃ ಎಳಿಸ್ಬೇಡ, ಕುರುವಾಡಿ ಚಿಕ್ಕಪ್ಪ ಆಗ್ತಾನೆ, ಅಭಿಬೇಕಿ ಹೋಗು ಅನ್ನೋರು. ಯಾವುದೇ ಕಾರಣಕ್ಕೂ ಪುನಃ ಎಣಿಸ್ತಾ ಇರಲಿಲ್ಲ. ಅಂಥ ಬಾಳಿ ಬಂದಿದ್ದಂಥ ತಾಯಿ ನನಗೆ ಕೊಟ್ಟ ಸಂಸ್ಕಾರ, ನನ್ನ ದೃಷ್ಟಿಗೆ ಏನ್ ಕೇಳ್ತಾರಲ್ಲ ಲಿಂಗಾಯತರು. ನನ್ನ ಒಂದೇ ಒಂದು ಪ್ರಶ್ನೆ ನಾನು ಕೇಳಬೇಕು ಅಂದ್ರೆ, ನೀವು ಅಂಗೈಯಲ್ಲಿಟ್ಟು ಪೂಜೆ ಮಾಡುವ ಶಿವಲಿಂಗ
ಅವನೇನು ವೀರಶೈವನ ಲಿಂಗಾಯತನ ಯಾವನ ಮಕ್ಕಳನ್ನಾದರೂ ಹೇಳಿದ್ರೆ ವೇದಿಕೆ ಮೇಲಿಂದ ಕರೆದು ಶಿರಸಾಷ್ಟಾಂಗ ನಮಸ್ಕಾರ ಆಗ್ತೀವಿ. ನಮ್ಮ ತಾಯಿಗಿಂತಲೇ ಆನಂದ ನಮ್ಮನ್ನು ತೋರಿಸ್ತೀವಿ. ಹಾಗಾಗಿ ಯಾಕೆಂದ್ರೆ ನಮ್ಮ ದೃಷ್ಟಿಗೆ ಬೇರೆ ಇಲ್ಲ ಅನ್ನೋದನ್ನು ಹೇಳಬೇಕಾಗಿತ್ತು. ಇಂತಹ ಒಂದು ಪವಿತ್ರವಾದ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ನಾನು ಕರ್ಸಿಸು ನನ್ನ ಜನ್ಮಾಂತರದ ಪುಣ್ಯ ಅಂತ ನಾನು ಭಾವಿಸ್ತಿದ್ದೀನಿ. ಯಾಕೆ ಅಂತಂದ್ರೆ ಯಾವುದಕ್ಕೆ ಆಗಲಿ ಜನ್ಮಾಂತರದ ಪುಣ್ಯ ಇಟ್ಟಂದ್ರೆ ಏನು ನಡೆಯಲ್ಲ. ಹಾಗಾಗಿ ಈಗ ಸೇರಿರ್ತಕ್ಕಂಥ ಶಿವಮ್ಮ ತಾಯಿಯವ್ರನ್ನ ಅವ್ರು ಹೆಂಗೆ ಜ್ಞಾಪಿಸ್ಕೊಂಡ್ರೆ ಅವ್ರನ್ನ ಮಜ್ಜಿಯೆಲ್ಲ ಸುಗಂಧ ಜ್ಞಾಪಿಸ್ಕೊಂಡ್ರೆ ಚಿಕ್ಕ ವಯಸ್ಸಿಗೆ ಸತ್ತೋದ್ರು. ನಾನು ತಾಯಿನ ಅಜ್ಜಿನ ಮಾತೃಭಾವವನ್ನು ನಮ್ಮ ಅಜ್ಜಿ ನೋಡಿದೆ ಹಂಗೆ ಸಾಕು ನಮ್ಮ ಅಜ್ಜಿ ನಮ್ಮನ್ನ ಅಂತಂದ್ರೆ ಕೊನೆಗೆ ಉಳಿಯೋದು ದೇವರ ನೆನಪು ಒಂದೇ ಕಂಡ್ರಿ. ನೆನಪಿಟ್ರೆ ಇನ್ನೇನು ಉಳಿಯೋದಿಲ್ಲ. ಅದಾದ್ಮೇಲೆ ಉಮಾಪತಿಯವರಾಗಿರೋರು ಉಮಾಪತಿಯವರು ಅವರ ಮಾತೃಶ್ರೀಯವರನ್ನ ನಡೆಸ್ಕೊಂಡ್ಬಂದರು. ಅದ ನಂತರ ಅವರ ಮಗ ಅವರ ಇವರು ಅಮರೇಶಪ್ಪನವರು ನಡೆಸ್ಕೊಂಡ್ರು. ಆ ಕುಟುಂಬಕ್ಕೆ ಯಾವ ಕಣ್ಣು ದೃಷ್ಟಿ ಕಾಣ್ದಾಗೈತಿ, ಯಾವುದೇ ಕಣ್ಣು ದೃಷ್ಟಿ ಸಾಕಿದರೆ ಸುಖವಾಗಿ ಯಾವತ್ತು ನೀಡೋ ಕೈ ಚುಕ್ಕಿ ಬಂತನಂತೂ ಬೇರೆಯಾಗಿರಲಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಬಂದಾಗ ತುಂಬಾ ಇಷ್ಟವಾಗಿಬಿಟ್ಟಿತ್ತು. ಚುಕ್ಕಿಯವ್ರ ಮನೆ ಕರ್ಕೊಂಡೋದು ಏನಾದ್ರು ಕೊಟ್ಟರೆ ಸಾಕಪ್ಪ ಅಂತ ಇಷ್ಟವಾಗಿತ್ತು. ಅಲ್ಲಿ ಹೋದಾಗ ನಮ್ಮ ಸಹೋದರಿ ಸುವರ್ಣಕ್ಕ ಅವ್ರ ಮನೆಗೆ ಹೋದಾಗ ನಾನು ನೆನೆಸಿದ್ದನ್ನು ಹೇಳ್ಬಿಡ್ತೀನಿ. ನಾನು ಯಾವುದೋ ಸಂಸಾರ ಮನೆಗೆ ಬಂದಿದ್ದೀನಿ ಅಂತ ಅನ್ನಿಸ್ತಿಲ್ಲ, ಯಾವುದೋ ದೇವ್ರ ಮನೆಗೆ ಬಂದಿದ್ದೀನಿ ಅಂತ ಅನ್ನಿಸ್ತು. ಯಾಕೆಂದ್ರೆ ಹಾವೇರಿ ಬಸವಲಿಂಗ ಶಾಸ್ತ್ರಿಗಳು ಕಡೆ ಬರೀತಾರೆ, ಹೋಮ ಧೂಮ ಧೂಪಗಳ ವಾಸನೆ. ಎಷ್ಟು ಚೆನ್ನಾಗಿದೆ ನೋಡಿ, ಹೋಮ ಧೂಮ ಧೂಪಗಳ ವಾಸನೆ ಅಂತ ಬರೀತಾರೆ. ಹಾಗಾಗಿ ತುಂಬಾ ಆನಂದ ಆಯಿತು. ಅವ್ರು ಸುಖವಾಗಿದ್ವಿ, ಚೆನ್ನಾಗಿದ್ವಿ ಅಂತ ಹೇಳ್ತೀನಿ. ತಾಯಿ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಮತ್ತೊಂದು ವಿಷಯನ ನಿಮಗೆ ಅನುಭವಿಸಿಕೊಟ್ಟು ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಬೇರೆ ಇನ್ನೇನಿಲ್ಲ. ಒಂದು ಕಡೆ ಒಂದು ಚಿಂತನವಂತರ ಕಾರ್ಯಕ್ರಮ ಇದೇ ಥರದಲ್ಲಿ ಜಗತ್ತಿನ ಮೊದಲನೇ ಸ್ಥಾನ ಯಾರಿಗೆ ಕೊಡಬೇಕು ಅಂತ ಬಂದಾಗ ಎಲ್ಲ ಚಿಂತನವಂತರಲ್ಲಿ ಎರಡು ವಿಷಯಗಳು ಬಂದಿರುತ್ತೆ. ಒಂದು ತಾಯಿ, ಇನ್ನೊಂದು ಅನ್ನ. ಇವರಿಬ್ಬರಲ್ಲಿ ಯಾರು ಕೊಡಬೇಕು ಅಂತ ಬಂದಾಗ ಎಲ್ಲರೂ ಹೇಳ್ತಾರೆ ಸಭೆಯಲ್ಲಿ ಎಲ್ಲರೂ ಒಕ್ಕಲಿನಿಂದ ಹೇಳ್ತಾರೆ. ಅಂತೆಯಿಂದ ತೀರ್ಪುಗಾರರು ಇರ್ತಾರೆ. ಅವಾಗ ಒಕ್ಕಲಿನಿಂದ ಹೇಳ್ತೀವಿ ತಾಯಿಗಿಂತ ಮತ್ತೆ ದೊಡ್ಡ ಇದು ಇನ್ನೊಂದಿಲ್ಲ, ಗುರು ಇಲ್ಲ ಅಂತ. ಹಾಗಾಗಿ ಆ ತಾಯಿಗೆ ಎಂದು ಅಂತಂದರೆ ಎಲ್ಲರೂ ಹೋಗ್ತಾರೆ. ಆದರೆ 18 ವರ್ಷದ ಹುಡುಗ ಇದ್ಕೊಂಡು ಹೇಳ್ತಾನೆ, ತಾಯಿ ಇಲ್ಲ ಅಂತ ಅನ್ನ ಕಳೆಯೋಲ್ಲ ನಾನು, ಆದರೆ ಅನ್ನಕ್ಕೆ ಮೊದಲನೇ ಸ್ಥಾನ. ಅವಾಗ ತೀರ್ಪುಗಾರನ ಎದ್ದಿದ್ಕೊಂಡು ಅವನ ಪರವಾಗಿ ಅವನು ಹೇಳಿದ್ದು ಸರಿ ಇದೆ ಹೇಳ್ತಾರೆ. ಹೇಗೆ ಇದೆ ಎಲ್ಲರೂ ಗಲಾಟೆ ಮಾಡಿದಾಗ ಒಂದೇ ಒಂದು ಮಾತಾಡ್ತಾರೆ ಅವರು, ಮನುಷ್ಯನಾದ ಒಂದು ತಾಯಿ ಸತ್ತು ಬದುಕ್ತಾನೆ, ಆದರೆ ಅನ್ನ ಇಲ್ಲದೆ ಇದ್ರೆ ಬದುಕಕ್ಕೆ ಸಾಧ್ಯವೇ ಇಲ್ಲ. ಅನ್ನದಿಂದ ಜನಿಸಿದ್ದು ಅಖಿಲ ಚರಾಚರ ಜಗತ್ತು ಏನಾದರೂ ಬದುಕಿದೆ ಅಂದರೆ ಅನ್ನದಿಂದ ಬದುಕಿತ್ತು, ಅನ್ನದಿಂದಲೇ ಬದುಕಿದ್ದು, ಸತ್ಯವಾದ ಬದುಕಿದ್ದು. ನೀವು ನಮ್ಮ ತಾಯಿನ ನಾನು ಯಾಕೆ ಎಲ್ಲ ಕಡೆ ಜ್ಞಾಪಿಸ್ಕೊತೀನಿ, ನಮ್ಮ ಅಣ್ಣನ ಜ್ಞಾಪಿಸ್ಕೊತೀನಿ, ನಮ್ಮ ಅಪ್ಪನ ಜ್ಞಾಪಿಸ್ಕೊತೀನಿ ಅಂದರೆ ಅವರು ನಮಗೆ ಕೊಟ್ಟ ಸಂಸ್ಕಾರ ಅಂತ ಒಳ್ಳೆಯ ಸಂಸ್ಕಾರ. ನಮ್ಮಮ್ಮ ತುಂಬ ಬಡತನದಿಂದ ಬಂದವರು. ನಾವು ನಮ್ಮ ಮನೆಗೆ ಏನು ಇರ್ತಾ ಇರಲಿಲ್ಲ. ಯಾರಾದರೂ ಹೋಗಿ ಅಂತ ಮಹಾನುಭಾವರು ಮಠಾಧೀಶ್ವರಗಳು ಬರ್ತಾರೆ ಅಂತಂದ್ರೆ ಎಲ್ಲರ ಮನೆಯಿಂದ ಬಾಣ ಅಂತ ಕನಸಾಕಿದ್ರೆ ಬಾಣ ಅಂದ್ರೆ ಏನೂ ಇಲ್ಲ. ದುಡ್ಡಿದ್ದಂತ ಸಾಹುಕಾರ ಮನೆಯಲ್ಲಿ ಬೇಕಾದ್ರೆ ಊಟದಲ್ಲಿ ತಕ್ಷಣ ವಹಿಸ್ಕೊಳ್ತಾರೆ. ಅದೆಲ್ಲ ದೊಡ್ಡದು. ಅತ್ಯಂತ ಬಡವರ ಮನೆಗೆ ಹೋಗಿ ಜೋಳಿಗೆ ತಗೊಂಡೋಗಿ ಶಿಕ್ಷೆ ಮಾಡೋದು. ಒಬ್ಬರ ಮನೆಯಲ್ಲಿ ಒಂದು ಇಡೀ ಅಕ್ಕಿ ಹಾಕ್ಬೋದು, ಇನ್ನೊಬ್ರು ಬೊಕ್ಸೆ ಹಾಕ್ಬೋದು, ಇನ್ನೊಂದು ಸೇರ್ ಹಾಕ್ಬೋದು, ಇನ್ನೊಬ್ರು ಬಳ್ಳ ಹಾಕ್ಬೋದು. ಅದನ್ನೆಲ್ಲ ತಗೊಂಡ್ಬಂದು ಅನ್ನ ಮಾಡಿ ಬಾಣ ತಗೊಂಡ್ಬರ್ತಾ ಇದ್ದೀವಿ, ಬಾಣ ಅಂತ ಬರ್ತಾರೆ ನಮ್ಮ ಕಡೆ ಹಳೆ ಮೈಸೂರಲ್ಲಿ. ಅದನ್ನು ಊಟ ಮಾಡಿದವನು ಸರ್ವಶ್ರೇಷ್ಠ. ಆ ಥರ ಆಗೋಕ್ಕೂ ಬಹಳ ಕಷ್ಟ ಇದ್ದಂಥ ದಿನಗಳು. ಆದರೆ ಬಂದ ಮೇಲೆ ಊಟ ಮಾಡಿದ್ರೆ ನಾವು ಅದು ಋಣ ತೀರಿಸಲೇಬೇಕು. ಋಣ ಇಟ್ಕೊಂಡು ಹೋಗಬೇಡಿ, ಋಣ ತೀರಿಸುವುದಾಗಿ. ಅವಾಗ ಏನು ಮಾಡೋದು ಅಂದರೆ ನಮ್ಮನ್ನ ಕರೆದು ನಾವು ಜೊತೆ ಆಟ ಆಡ್ತಾರೆ ಸಣ್ಣ ಹುಡುಗರು. ಆ ಪಾತ್ರೆಗಳನ್ನೆಲ್ಲ ಎಳ್ಕೊಂಬಂದ ಮೇಲೆ ಬಾರಿ ಕಟ್ಟೆಯನ್ನು ನಿಲ್ಲಿಸಿ ಎಲ್ಲ ತೊಳೆದು ದಪ್ಪಾಗಿ ನಮ್ಮಮ್ಮ 6:30, 7 ನಮ್ಮ ಮನೆ ಬರೋಷ್ಟೊತ್ತಿಗೆ ಈಶ್ವರ ದೇವಸ್ಥಾನ ಇವತ್ತಿಗೂ ಸಹಿತ
ನಾನು ಮನೆಗಾಗಲೇ ನಮ್ಮ ಊರಿನ ಚಂದ್ರಮೌಳೇಶ್ವರ 1060 ವರ್ಷಗಳಷ್ಟು ಹಳೆಯ ಪುರಾತನವಾದ ಶಿವಾಲಯ ಆಗಿ ಪ್ರತಿ ಶಿವರಾತ್ರಿಗೆ ಬೆಳಗಿನ 3 ಗಂಟೆಗೆ ಕೂತ್ಕೊಂಡು ಬಿಲ್ವಾನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕದೈವಂ ಶಿವಾರ್ಪಣಂ ಅಂತ ಪೂಜೆ ಮಾಡುವಂತ ಯೋಗ ನನಗೆ ಕೊಟ್ಟಿದ್ದೇನೆ. 8 ಕೋಟಿ ಕನ್ನಡಿಗರಿಗೆ ಎಷ್ಟು ಪುಣ್ಯ ಇದೆ ಅಂತ ಒಂದ್ಸತಿ ಆಲೋಚನೆ ಮಾಡಿದೆ. ಅದಕ್ಕೆಲ್ಲ ಜನ್ಮಾಂತರದ ಸುಕೃತ ಬೇಕು, ತಾಯಿಯಿಂದ ಬರೋ ಸಂಸ್ಕಾರ ಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮಮ್ಮ ದೇವರಿಗೆ ಕೈ ಬೇಕಾದ್ರೆ ನಮ್ಮ ಜೀವನ ಇಷ್ಟೇ. ನನಗೆ ಗೊತ್ತಾಗ್ಬಿಟ್ಟು ಇನ್ನೇನು ಕೊಡುವಂತ ನಾನು ಕೇಳಲ್ಲ. ಚಂದ್ರಮೌಳೇಶ್ವರ, ನಿನ್ಗೇನಾದ್ರೂ ನನ್ನ ಸೇವೆ ನನ್ನ ಒಳ್ಳೆತನ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಮಕ್ಕಳ ಕಾಲಕ್ಕೂ ಚೆನ್ನಾಗಿಲ್ಲಪ್ಪ ಅಂತ ಕೈ ಮುಗಿದು ಸಾಷ್ಟಾಂಗ ಹಾಕೊಂಡು ಬರೋರು. ಅದು ನಮ್ಮಲ್ಲಿ ಅಚ್ಚೊತ್ತಿದೆ, ಅದನ್ನು ನೋಡಿದ್ದೀವಿ. ನಾವು ಮಾಡಿರೋ ಪುಣ್ಯದಿಂದ ದೇವರಲ್ಲಿ ಈ ವೇದಿಕೆ ಮೇಲೆ ನಿಂತಿಲ್ಲ. ನನ್ನ ತಾಯಿ ನನ್ನ ತಂದೆ ಮಾಡಿರೋ ಪುಣ್ಯದಿಂದ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ನಿಂತ್ಕೊಂಡ್ರಿ. ಇದಕ್ಕಿಂತಲೂ ಕಠೋರವಾದ ಸತ್ಯ ಇನ್ನೊಂದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಒಂದು ವಿಷಯ ಬರುತ್ತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಯಾರು ಕೃಷ್ಣ ವಿಶ್ವದಲ್ಲಿ ಗೊತ್ತಾಗೋಗ್ಬಿಡುತ್ತೆ. ಕುಂತಿದೇವಿ ನೋಡೋದು ಗೊತ್ತಾಗಲ್ಲ. ಕುಂತಿದೇವಿ ಯಾರು ಕೃಷ್ಣನಿಗೆ ಸೋದತ್ತೆ ಬರ್ತಾಗಲಿ ಕೃಷ್ಣ ನೇಚಿನಿಂದ ಕಿರೀಟ ತಗೊಂಡು ಬಾಗಿಲಿಗೆ ನೀರು ಇಟ್ಕೊಂಡು ಬೆಳ್ಳಿ ಪಾತ್ರಕ್ಕೆ ಹೆಗಲ ಮೇಲೆ ಕಲ್ಲಿ ಹಾಕೊಂಡು ಕಾಯ್ಕೊಂಡು ಬಂದಿದ ತಕ್ಷಣವೇ ರಥದಿಂದ ಇಳಿಸ್ಕೊಂಡು ತಗೊಂಡ್ಬಂದು ಅತ್ತೆ ಪಾದ ತೊಳೆದು ಆ ನೀರನ್ನು ತಲೆ ಸುರಕ್ಷಣೆ ಮಾಡಿಕೊಂಡು ಮಕ್ಕಳೆಲ್ಲ ವರ್ಷಿ ಕರ್ಕೊಂಡು ಕೂರಿಸ್ಬಿಟ್ಟು ಹೇಳ್ತಾರೆ, ಮಹಾಭಾರತ ಓದಿಸಿ ನಿಮ್ಮ ಮಕ್ಕಳ ಕೈಗೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಬದುಕಿನ ಮೌಲ್ಯಗಳಿದ್ದಾವೆ, ಯಾಕಕ್ಕೆ ಬರಕೋಗಿ ನೀನು ಬಾವಣ 7 ವರ್ಷಕ್ಕೆ ನಾನೇ ಬರ್ತಾ ಇದ್ದೆ. ಈ ನನ್ನ ಪುಸ್ತಕ ಬಂದಿದೆಯಲ್ಲ ಉನ್ನತ ಆಸನದಲ್ಲಿ ಕೂತ್ಕೊಂಡು ಅವನ ನೆರಳಿಗೆ ಕೂತ್ಕೊಂಡು ಅವಳ ಕಾಲು ತೆಗೆದು ಹೊಲದ ನಿಗಮನ ಹಾಕೊಂಡು ವಿಶಿಷ್ಟ ಕರೀತಾರೆ. ನನಗೆ ಏನಾಗಬೇಕು ಅಪ್ಪಣೆ ಕೊಡಿಸತ್ತೆ ಅಂದಾಗ ಅವ್ರು ಕೇಳ್ತಾರೆ, ಕೃಷ್ಣ ದಯವಿಟ್ಟು ನಿಮಗೆ ಕೇವಲ 8 ದಿವಸ ಬಿಟ್ಟು ಕುರುಕ್ಷೇತ್ರದ ಯುದ್ಧಕ್ಕೆ 1 ವಾರದ ಗಡುವಿದೆ. ನನಗೆ 2 ಮಾತು ಕೊಡ್ಲೇಬೇಕು ಕೃಷ್ಣ, ಕೊಡಲೇಬೇಕು, ನಾನು ಇರಲ್ಲ. ಅದಕ್ಕೋಸ್ಕರ ನೀನು ಬಂದು ಹೇಳತ್ತೆ, ನನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ನೀನು ಬಂದಿದ್ಯಾ, ನೀನು ಕೇಳಿದ ನಾನು ಇಲ್ಲ ಅನ್ನೋದು ಹೇಳಲ್ಲ. ಅವಾಗ ಹೇಳ್ತಾರೆ, ನನ್ನ 5 ಜನ ಮಕ್ಕಳಲ್ಲಿ ಒಬ್ಬರು ಸಾಯಬಾರದು ಪಾಂಡವರಲ್ಲಿ ಕುರುಕ್ಷೇತ್ರದ ಯುದ್ಧದಲ್ಲಿ ಅಂತ ಕೇಳ್ತಾರೆ. ಅವಾಗ ಕೃಷ್ಣ ಹೇಳ್ತಾರೆ, ಮಮ ಪ್ರಾಣ ಹಿ ಪಾಂಡವ, ಪಾಂಡವರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡಿ ಅವರನ್ನು ಎರಡನೇಬೇಕು ಅಂತ ಕೇಳ್ತಾರೆ. ನೋಡಿ, ಅವ್ರು ಯಾರು ತಲೆಯಾಡ್ತಾರೆ ಖಂಡಿತ ಅವರು ಗತಿನ ಭಾರತ ಹೋಗ್ತವೆ. 2ನೇ ಪ್ರಶ್ನೆ ಕೇಳ್ತಾರೆ, ಕೇಳೋದಿಲ್ಲ ನನಗೆ ಕಸಿಸ್ತಾಯಿದೆ, ಕೇಳು, ಕೇಳಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಕೊಡ್ತೀನಿ. ಕೌರವರಲ್ಲಿ 1 ಕುಂದಿಲು ಉಳಿಬಾರ್ದು ಅಂತ ಕೇಳ್ತಾರೆ. ಕೌರವರಲ್ಲಿ 1 ಕುಂದಿಲು ಉಳಿಬಾರ್ದು. ಕೃಷ್ಣ ಜೋರಾಗಿ ಕೊಟ್ಟಿರ್ತಾನೆ, ಕೆಟ್ಟೋದ್ರೆ ಯಾರು ಸಾಯಿಸ್ಬೇಕಾಗಿರತ್ತೆ. ಯಾರೇನು ಹಾಗೆ ಶಿವರಾಗಿ ಅವ್ರನ್ನ ಸಾಯಿಸ್ಬೇಕಾಗಿಲ್ಲ ಅನ್ನೋ ಮಾತು ಹೇಳ್ತೇನೆ. ಹಂಗಾಗಿ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಮಹಾಭಾರತದಲ್ಲಿ ಸತ್ವ ಇದೆ. ಅದೇ ರಾಮಾಯಣ ತಗೊಂಡ್ರೆ ಒಂದು ಸಣ್ಣ ಘಟನೆ ಜ್ಞಾಪಕ ನನ್ನ ಮಾತು ವಿರಾಮ ಆಗ್ತೀನಿ. ಏನಿಲ್ಲ, ಭೀಮನಿಗೆ ಮಹಾನ್ ಯಾವ ರೀತಿ ನನಗಿಂತ ಬಲಶಾಲಿ ಒಬ್ಬ ಇಲ್ಲ. ಒಂದು ಬೆಳವಣಿಗೆ ಅವನ ಆಸ್ಕಾರನ್ನು ಮುರಿಯಲಿಕ್ಕೆ ಯಾರು ಕಳಿಸ್ಬೇಕು? ಅಣ್ಣನ ಮಾತು ಕೇಳಲ್ಲ, ಧರ್ಮಜನ ಮಾತು ಕೇಳಲ್ಲ, ತಮ್ಮ ಅರ್ಜುನನ ಮಾತು ಕೇಳಲ್ಲ, ನಕಲ ಸಾಹೇಬ್ ಇವರು ಚಿಕ್ಕವರು. ಮತ್ತು ಯಾರು ಕಳಿಸೋದು? ಕೃಷ್ಣ ಆಲೋಚನೆ ಮಾಡಿ ಆಂಜನೇಯ ಹೇಳ್ತಾರೆ, ಚಿರಂಜೀವ ಎಲ್ಲಿದೆಯಾ, ಏನಾಗಬೇಕು ಅಪ್ಪಣೆ ಕೊಡಿಸುತ್ತಾರಂದ್ರೆ ಭೀಮನಿಗೆ ಗೊತ್ತಾಯ್ತು ಅಹಂಕಾರ ಜಾಸ್ತಿ, ಅದನ್ನು ಅಡಗಿಸ್ಬಿಡ್ಬಾರ್ದು, ನಾನು ಹೋಗ್ತೀನಿ. ಒಂದು ದಿವಸ ಬೆಳಗಿನ ರಾತ್ರಿ ಕೂತಿದ್ದಾಗ ದ್ರೌಪದಿ ಅವನು ಮಾತಾಡ್ತಾರೆ, ಬಹಳ ಸುಂದರವಾದ ಪ್ರಸಂಗ, ನೀವು ಓದಬೇಕು. ಏಕೆಂದ್ರೆ ಇವೆಲ್ಲ ಹೇಳೋದಕ್ಕಿಂತಲೂ ಪಾಂಡು ಮೇಲಿದ್ದರೆ ಮನುಷ್ಯನಿಗೆ ಅಮೃತ ಶಕ್ತಿಯಲ್ಲಿ ಊಟ ಮಾಡೋಕ್ಕೆ. ಅದಕ್ಕೆ ನಿಮ್ಮ ತಾಯಿಗಳು, ನಮ್ಮ ತಾಯಿಗಳು, ನಿಮ್ಮ ತಂದೆ ತಾಯಿಗಳು, ಗುರುಗಳು, ಹಿರಿಯರು ಎಲ್ಲ ಹಾಲನ್ನು ಅಮೃತ